ವಿದ್ಯೆಗಿಂತ ಒಳ್ಳೆ ಮಿತ್ರ ಯಾರೂ ಇಲ್ಲ. ಕೆಟ್ಟ ಪರಿಸ್ಥಿತಿ ಎದುರಾದಾಗ ಎಲ್ಲರೂ ನಮ್ಮ ಕೈ ಬಿಟ್ಟರೂ ಕಲಿತ ವಿದ್ಯೆ ಯಾವತ್ತೂ ಕೈ ಬಿಡುವುದಿಲ್ಲ. ಆದರೆ ವಿದ್ಯೆಯ ಸದ್ಬಳಕೆ ಗೊತ್ತಿರಬೇಕಷ್ಟೇ. ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾ ಶಿವು ಆಟ್ ಕ್ರಿಯೇಷನ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಕೇಂದ್ರ ಸರ್ಕಾರದ ಒಂದು ಅತ್ಯುತ್ತಮವಾದಂತಹ ಯೋಜನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿತಾ ಹೋಗೋಣ. ಇದು ಒಂದು 50,000 ರೂಪಾಯಿದ ಒಂದು ಸಹಾಯಧನವನ್ನ ಪಡೆಯುವಂತ ಯೋಜನೆ ಆಗಿದೆ. PM ಸ್ವನಿಧಿ ಯೋಜನೆ ಅಂತ ಹೇಳಿ. ಈ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕೊಳ್ಬಹುದು, ಯಾರಿಗೆಲ್ಲ ಹಣ ಬರುತ್ತೆ, ಎಷ್ಟು ಹಣ ಬರುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ಯೋಜನೆಯನ್ನ ಯಾರೆಲ್ಲ ಪಡ್ಕೋಬಹುದು ಅಂದ್ರೆ 18 ವರ್ಷದ ಮೇಲ್ಪಟ್ಟಂತ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣವನ್ನ ಪಡಿತಾ ಇದ್ರು ಕೂಡ ಅಂತವರು ಕೂಡ ಇದಕ್ಕೆ ಅಪ್ಲೈನ ಮಾಡಬಹುದು. ಅಂದ್ರೆ ಒಂದು ಮನೆಗೆ ಒಬ್ಬರಿಗೆ ಮಾತ್ರ ಈ ಹಣವನ್ನ ಒದಗಿಸುವಂತ ಒಂದು ಯೋಜನೆ ಆಗಿದೆ. ಇದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನೇನು ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಧಾರ್ ಕಾರ್ಡ್ಗೆ ಫೋನ್ ಲಿಂಕ್ ಆಗಿರ್ಬೇಕು, ಫೋನ್ ನಂಬರ್ ಲಿಂಕ್ ಆಗಿರ್ಬೇಕು, ಅಂದ್ರೆ OTP ಬರುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಒಂದು ಪಾಸ್ಬುಕ್ ಇರಬೇಕು. ಆ ಪಾಸ್ಬುಕ್ ನ್ಯಾಷನಲೈಸ್ ಬ್ಯಾಂಕಿಂದೇ ಆಗಿರ್ಬೇಕು. ಇನ್ನ ನಿಮ್ಮ ಹತ್ರ ಫೋನ್ ನಂಬರ್ ಇದ್ದೇ ಇರತ್ತೆ. ಇದ್ರ ಜೊತೆಗೆ ಒಂದು ಸ್ವ ಉದ್ಯೋಗ ದೃಢೀಕರಣ ಪತ್ರ ಬೇಕಾಗತ್ತೆ. ಅಂದ್ರೆ ನೀವು ಉದ್ಯೋಗವನ್ನ ಮಾಡ್ತಾ ಇರ್ತೀರಲ್ವಾ, ಸೊ ಆ ಉದ್ಯೋಗದ ಒಂದು ಸ್ವ ದೃಢೀಕರಣ ಪತ್ರ ಬೇಕಾಗಿರತ್ತೆ. ಸೊ ಯಾರ್ಯಾರಿಗೆಲ್ಲ ಬರತ್ತೆ, ಯಾವೆಲ್ಲ ಬಿಸ್ನೆಸ್ ಗಾರಿಗೆ ಬರತ್ತೆ ಅಂತ ಹೇಳಿದ್ರೆ, ಯಾವುದೇ ಬಿಸ್ನೆಸ್ ಮಾಡ್ತಾ ಇದ್ರೆ ಅವ್ರೆಲ್ಲರಿಗೂ ಕೂಡ ಬರುತ್ತೆ. ಅಂದ್ರೆ ಕಿರಾಣಿ ಅಂಗಡಿ ಇರ್ಬೋದು, ಬ್ಯೂಟಿ ಪಾರ್ಲರ್ ಇರ್ಬೋದು, ಅಥವಾ ಗೋಬಿ ಅಂಗಡಿ ಇರ್ಬೋದು, ಇನ್ನ ರಸ್ತೆ ಬದಿಯಲ್ಲಿ ಮಾಡ್ತಾ ಇರುವಂತ ಹಣ್ಣಿನ ವ್ಯಾಪಾರಿಗಳಾಗಿರ್ಬೋದು, ಅಥವಾ ಹೂವಿನ ವ್ಯಾಪಾರಸ್ಥರಾಗಿರ್ಬೋದು, ಅಥವಾ ತರಕಾರಿ ಅಂಗಡಿಗಳಾಗಿರ್ಬೋದು, ಬಟ್ಟೆ ಅಂಗಡಿಗಳಾಗಿರ್ಬೋದು, ಯಾವುದೇ ಒಂದು ಟೀ ಸ್ಟಾಲ್ ಆಗಿರ್ಬೋದು, ಯಾವುದೇ ಒಂದು ನೀವು ಬಿಸ್ನೆಸ್ ಅನ್ನ ಮಾಡ್ತಾರೆ ಅಂದ್ರೆ ಉದ್ಯೋಗವನ್ನ ಮಾಡ್ತಾ ಇದ್ರಿ ಅಂತಂದ್ರೆ ಅದಕ್ಕೆ ಸಹಾಯಕವಾಗಿ ಹಣವನ್ನ ಕೊಡುವಂತ ಒಂದು ಯೋಜನೆ ಆಗಿದೆ. ಮುಂದೆ ಹಬ್ಬಗಳು ಬರ್ತಾ ಇದೆ. ಇವಾಗ ಮಹಾನವಮಿ ಇದೆ, ಮತ್ತೆ ದೀಪಾವಳಿ ಇದೆ. ಸಾಕಷ್ಟು ನಿಮಗೆ ಹಣದ ಒಂದು ಅಭಾವ ಇದ್ದೇ ಇರತ್ತೆ. ಆ ಹಣಕ್ಕೆ ನೀವು ಅಲ್ಲಿ ಇಲ್ಲಿ ಎಲ್ಲೋ ಸಾಲ ತಂದ್ಬಿಟ್ಟು ತುಂಬಾ ಜಾಸ್ತಿ ಬಡ್ಡಿಯನ್ನ ಕಟ್ಟೋದಕ್ಕಿಂತ 50,000 ರೂಪಾಯಿದ ಈ ಒಂದು ಯೋಜನೆ ಒಳಗೊಂಡಿರತ್ತೆ. ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಎಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಹತ್ತಿರದ CSC ಕೇಂದ್ರಕ್ಕೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಹಾಗೇನೆ ಬ್ಯಾಂಕುಗಳಿಗೆ ಹೋಗ್ಬಿಟ್ಟು ಈ PM ಸ್ವನಿಧಿ ಯೋಜನೆಯ ಒಂದು ಫಾರ್ಮ್ ಅನ್ನ ಕೊಡಿ ಅಂತಂದ್ರು ಅವ್ರು ಕೂಡ ಕೊಡ್ತಾರೆ. ಅಂದ್ರೆ ಎಲ್ಲಾ ಬ್ಯಾಂಕುಗಳಲ್ಲೂ ಕೂಡ ಇದರೊಂದು ಸೌಕರ್ಯವನ್ನ ಕೊಡ್ಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದಿಂದ ಆದೇಶ ಆಗಿರುವಂತದ್ದು. ಸೊ ಹಾಗಾಗಿ ಅಲ್ಲಿ ನೀವು ಹೋಗ್ಬಿಟ್ಟು ಅರ್ಜಿ ಫಾರ್ಮ್ ಅನ್ನ ತುಂಬಿ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬಹುದು. ಹಾಗಾದ್ರೆ ಇದು 50,000 ರೂಪಾಯಿ ಕೊಡ್ತಾರಲ್ವಾ, ಸೊ ಇದನ್ನ ನಾವು ವಾಪಸ್ ಕಟ್ಟೋ ಹಾಗಿಲ್ವಾ ಏನು ಅಂತ ಹೇಳಿ ಕೇಳ್ಬೋದು. ಖಂಡಿತ ಕಟ್ಟಬೇಕಾಗತ್ತೆ. ನಿಮಗೆ ಧನ ಸಹಾಯ ಮಾಡ್ಲಿಕ್ಕೋಸ್ಕರ ಮಾಡಿರುವಂತ ಒಂದು ಯೋಜನೆ ಅಷ್ಟೇ. ಬಟ್ ಇದನ್ನ ನೀವು ವಾಪಸ್ ತುಂಬಬೇಕು. ಹಾಗಾದ್ರೆ ಯಾವ ತರ ಕಂತನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ನೋಡೋದಾದ್ರೆ, ಫಸ್ಟ್ ನೀವು ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ಒಂದು ಫಸ್ಟಿನ ಕಂತಲ್ಲಿ 10,000 ರೂಪಾಯಿ ಬರುತ್ತೆ. ಆ 10,000 ರೂಪಾಯಿನ ನಿಮಗೆ ಒಂದು ಕಾಲಾವಧಿ ಕೊಟ್ಟಿರ್ತಾರೆ. 1 ವರ್ಷದವರೆಗೆ ಟೈಮ್ ಕೊಟ್ಟಿರ್ತಾರೆ. ಆ 1 ವರ್ಷದ ಟೈಮ್ ಅಲ್ಲಿ ನೀವು ಸಂಪೂರ್ಣವಾಗಿ ರಿಟರ್ನ್ ಮಾಡಿದ್ರಿ ಅಂತ ಹೇಳಿದ್ರೆ ಮತ್ತೆ ನೀವು ಸೆಕೆಂಡ್ ಕಂತಲ್ಲಿ ನೀವು 20,000 ರೂಪಾಯಿ ತಗೊಳ್ಬಹುದು. 20,000 ರೂಪಾಯಿಗೂ ಕೂಡ 1 ವರ್ಷ ಟೈಮ್ ಇರುತ್ತೆ. ಸೊ ಅದ್ರೊಳಗೆ ನೀವು ಅದನ್ನು ತುಂಬಿದ್ರಿ ಅಂದ್ರೆ 3ನೇ ಸಾರಿಗೆ ನಿಮ್ಗೆ 50,000 ರೂಪಾಯಿ ಅಮೌಂಟ್ ಬರುತ್ತೆ. ಈ ತರ ನೀವು ಇದರ ಉಪಯೋಗವನ್ನ ಪಡ್ಕೊಂಡ್ಬಿಟ್ಟು ನಿಮ್ಮ ಬಿಸ್ನೆಸ್ ಅಲ್ಲಿ ಅದನ್ನ ಅಳವಡಿಕೆ ಮಾಡ್ಕೊಂಡ್ಬಿಟ್ಟು ನಿಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಈ ಒಂದು ಯೋಜನೆಯಿಂದ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುವಂತದ್ದು ಏನಂದ್ರೆ, ಸಾಕಷ್ಟು ಟೈಮ್ ಸಿಕ್ಕಿರತ್ತೆ. ನೀವು ಅದನ್ನ ವಾಪಸ್ ಮಾಡ್ಲಿಕ್ಕೂ ಟೈಮ್ ಇರತ್ತೆ. ಈಗ ಯಾರ್ದೋ ಕಡೆ ಇಸ್ಕೊಂಡ್ಬಿಟ್ಟು ನೀವು ಅದನ್ನ ನಿಮ್ಮ ಬಿಸ್ನೆಸ್ ಗೆ ಹಾಕೊಂಡ್ರಿ ಅಂದ್ರೆ ಸಡನ್ ಆಗಿ ಕೊಡ್ಬೇಕಾಗತ್ತೆ. ಇನ್ನ ಬಡ್ಡಿ ಕೂಡ ಕಮ್ಮಿ ಇರತ್ತೆ. ಸೊ ಇದರಿಂದ ನೀವು ಇದನ್ನ ಉಪಯೋಗ ಪಡ್ಕೊಂಡ್ಬಿಟ್ಟು ನಿಮ್ಮ ಬಿಸ್ನೆಸ್ ಅಲ್ಲಿ ಇದನ್ನ ಉಪಯೋಗ ಮಾಡ್ಕೋಬಹುದು. ಹಾಗೆ ಇನ್ನೊಂದು ಯೋಚನೆ ಮಾಡ್ಬೋದು ನೀವು, ಇದೆಲ್ಲ ನಮ್ಮಂಥವ್ರಿಗೆ ಸಿಗೋದಿಲ್ಲ, ನಾವು ಅಪ್ಲಿಕೇಶನನ್ನು ಹಾಕ್ತೀವಿ ಬಟ್ ನಮಗೆಲ್ಲ ಇದು ಅಮೌಂಟ್ ಬರಲ್ಲ, ಹಾಗೆ ಹೀಗೆ ಅಂತ ಅನ್ಕೋಬೋದು. ಖಂಡಿತ ಇಲ್ಲ. ಇದರ ಉಪಯೋಗವನ್ನು ಯಾರು ಬೇಕಾದರೂ ಪಡ್ಕೋಬೋದು. ಯಾವುದೇ ಥರದ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನೆಕ್ಸ್ಟು ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ಕೇಳಿದರೆ, ಲಾಸ್ಟ್ ಡೇಟನ್ನು ಮೆನ್ಷನ್ ಮಾಡಿಲ್ಲ. ನೀವು ಯಾವಾಗ ಬೇಕಾದರೂ ಹಾಕಿಬಿಟ್ಟು ತೊಗೊಳ್ಬೋದು. ಅಪ್ಲಿಕೇಶನನ್ನು ಹಾಕಿಬಿಟ್ಟು ಇದರ ಉಪಯೋಗವನ್ನು ತೆಗೆದುಕೊಳ್ಬೋದು.
ಈಗಾಗಲೇ ನೀವು ಯಾರಾದರೂ ತೊಗೊಂಡಿದ್ರಿ ಅಂತಂದರೆ ಖಂಡಿತ ಕಮೆಂಟ್ ಮಾಡಿ. ಯಾಕೆಂತಂದರೆ ಇದರಿಂದ ಮತ್ತೊಬ್ರಿಗೆ ಹೆಲ್ಪ್ ಆಗುತ್ತೆ, ಅಂದರೆ ನಮಗೂ ಕೂಡ ಸಿಗುತ್ತೆ, ನಾವು ಅಪ್ಲಿಕೇಶನನ್ನು ಹಾಕ್ಬೋದು ಅನ್ನುವಂಥ ಧೈರ್ಯ ಬರುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ಈ ಮಾಹಿತಿ ನಿಮಗೆಲ್ಲರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇದರ ಒಂದು ಯೋಜನೆ ಅವಶ್ಯಕತೆ ಇದೆಯೋ ಸೊ ಇಲ್ಲಿ CSC ಕೇಂದ್ರಕ್ಕೆ ಹೋಗಿ PM ಸ್ವನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕಿತ್ತು ಅಂತ ಹೇಳಿ ಡಾಕ್ಯುಮೆಂಟ್ಸ್ ಹೇಳಿದ್ನಲ್ವಾ, ಸೊ ಅವೆಲ್ಲವನ್ನು ತೊಗೊಂಡು ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಕೊಂಡ್ಬಿಟ್ಟು ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಮತ್ತಷ್ಟು ಹೊಸ ಹೊಸ ಮಾಹಿತಿಗಳು, ನಿಮ್ಮ ಜೀವನಕ್ಕೆ ಬೇಕಾಗಿರುವಂಥ ಮಾಹಿತಿಗಳನ್ನು ನಾನು ಮತ್ತಷ್ಟು ತರುವಂಥ ಪ್ರಯತ್ನವನ್ನು ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದರೆ ಹೊಸ ಹೊಸ ವಿಷಯಗಳೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಧನ್ಯವಾದಗಳು.